ಅಖಿಲ ಕರ್ನಾಟಕ ರಾಜಕೇಸರಿ ಟ್ರಸ್ಟ್ಗೆ 11 ವರ್ಷ ತುಂಬಿದ ಹಿನ್ನೆಲೆ ಸಂಘಟನೆಯ ಸಂಸ್ಥಾಪಕರಾದ ದೀಪಕ್ ಜಿ ಬೆಳ್ತಂಗಡಿ ಇವರ ನೇತೃತ್ವದಲ್ಲಿ 542ನೇ ಸೇವಾ ಯೋಜನೆಯಾಗಿ ವಿವಿಧ ತಾಲೂಕಿನ 11 ಆಶ್ರಮಗಳಿಗೆ ಅಕ್ಕಿ ವಿತರಣೆ, 11 ಅಶಕ್ತ ಬಡ ರೋಗಿಗಳಿಗೆ ವಸ್ತ್ರ ವಿತರಣೆ ಹಾಗೂ ಅರಣ್ಯ ಇಲಾಖೆಯ ಸಹಕಾರದಲ್ಲಿ 11 ವಿವಿಧ ಬಗೆಯ ಹಣ್ಣು ಹಂಪಲುಗಳ ಗಿಡಗಳ ವಿತರಣೆ ಕಾರ್ಯಕ್ರಮವು ಅಕ್ಟೋಬರ್ 1 ರಂದು ಬೆಳ್ತಂಗಡಿ ಬಸ್ ನಿಲ್ದಾಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಅರುಣ್ ಕುಮಾರ್ ಪುತ್ತಿಲರವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಇಡೀ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುವ ಯೋಚನೆಯಲ್ಲಿ ಕಾರ್ಯಕರ್ತರ ತಂಡವನ್ನ ಕಟ್ಟಿಕೊಂಡು ಅಶಕ್ತರ, ಶೋಷಿತರ ಪರವಾಗಿ ನಿಲ್ಲುವ ವ್ಯವಸ್ಥೆ ಮಾಡಿದ್ದಕ್ಕೆ ಇಡೀ ಸಮಾಜ ಅವರಿಗೆ ನಮಿಸುವ ಕೆಲಸವನ್ನ ಮಾಡಬೇಕು. ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಸಂಘಟನೆಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡುವ ಕೆಲಸ ಮಾಡಬೇಕು ಎಂದರು. ಈ ಸಂಸ್ಥೆ ಬೆಳೆದು ಬಂದಿರತಕ್ಕಂತಹ ದಾರಿ ಮತ್ತು ಪಟ್ಟಿರತಕ್ಕಂತಹ ಕಷ್ಟಗಳು, ವೇದನೆಗಳು ಇವೆಲ್ಲವನ್ನು ಮೆಟ್ಟಿ ನಿಂತು ಇವತ್ತು ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡತಕ್ಕಂಥ ಮತ್ತು ಮನುಷ್ಯರಾಗಿ ಹೇಗೆ ಸಾರ್ಥಕತೆಯ ಬದುಕನ್ನು ಈ ಸಮಾಜದಲ್ಲಿ ನಡೆಸಬೇಕು ಅನ್ನತಕ್ಕಂಥ ಸಂದೇಶವನ್ನು ಕೊಡತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಸಾವಿರಾರು ಸಂಘಟನೆಗಳು ಪ್ರಚಾರಕ್ಕೋಸ್ಕರ ಕೆಲಸ ಮಾಡತಕ್ಕಂತಹ ಸಂದರ್ಭಗಳು, ಆ ಸಂಘಟನೆಯ ಮುಖಾಂತರ ವೈಯಕ್ತಿಕ ಲಾಭವನ್ನು ಗಳಿಸ್ತಕ್ಕಂಥ ಅನೇಕ ವಿದ್ಯಮಾನಗಳ ನಡುವೆ ನಾನು ಬದುಕಿರತಕ್ಕಂತಹ ಈ ಪುಣ್ಯಭೂಮಿಯಲ್ಲಿ ಸಾವು ಮತ್ತು ಬದುಕಿನ ನಡುವೆ ನಾನು ಸಮಾಜಕ್ಕೆ ಏನು ಕೊಟ್ಟಿದ್ದೇನೆ ಅನ್ನತಕ್ಕಂತಹ ಯೋಚನೆಯ ನಡುವೆ ಮಾನವನ ಬದುಕು ಇರಬೇಕು ಅನ್ನತಕ್ಕಂಥ ಆಶಯವನ್ನು ಇಟ್ಟುಕೊಂಡು ಇವತ್ತು ಈ ಸಮಾಜದಲ್ಲಿರ್ತಕ್ಕಂಥ ಅಶಕ್ತರ, ಶೋಷಿತರ ಕೆಲಸವನ್ನು ಮಾಡ್ತಾ ನಾವು ಕೂಡ ನಮ್ಮ ಬದುಕಿನಲ್ಲಿ ಆ ಸಾರ್ಥಕತೆಯ ಸವಿಯನ್ನು ಸವಿಸಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಇವತ್ತು ಕೆಲಸ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷವನ್ನು ತಂದಿದೆ. 11 ವರ್ಷಗಳ ಹಿಂದೆ ಒಬ್ಬ ತರುಣ ಮಾಡಿರತಕ್ಕಂತಹ ನಿರ್ಧಾರಗಳು ಇವತ್ತು ತಾಲೂಕು, ಜಿಲ್ಲೆ, ರಾಜ್ಯಕ್ಕೆ ವ್ಯಾಪಿಸಿದೆ ಅಂತೇಳಿ. ಆದರೆ ಅವರಲ್ಲಿರ್ತಕ್ಕಂತಹ ಮಾನಸಿಕತೆ ನನಗೆ ಸ್ವಲ್ಪ ಮತ್ತು ಸಮಾಜಕ್ಕೆ ಸರ್ವಸ್ವ ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಅವರು ಇಟ್ಟಿರ್ತಕ್ಕಂಥ ಹೆಜ್ಜೆಗಳೇ ಅವರಿಗೆ ಸ್ಫೂರ್ತಿಯನ್ನು ತಂದಿರುವಂಥದ್ದು ಅಂತ ನಾವೆಲ್ಲ ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂಥ ಸಂದರ್ಭ ಅಂತ ನಾನು ಭಾವಿಸಿದ್ದೇನೆ. ದೀಪಕ್ ಅವರು ಎಳೆಯ ಪ್ರಾಯದಲ್ಲಿ ಇವತ್ತು ಯುವಕರ ಮನಸ್ಥಿತಿ ಏನುಂಟು ಮತ್ತು ಯುವಕರು ಯಾವ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಆದರೆ ಈ ಎಳೆಯ ವಯಸ್ಸಿನಲ್ಲಿ ನನ್ನ ಬದುಕು ಈ ರೀತಿ ಇರಬೇಕು, ನನ್ನ ಬದುಕನ್ನು ಮತ್ತೆ ಅರಿತುಕೊಂಡು ಈ ರೀತಿಯ ಕೆಲಸ ಕಾರ್ಯವನ್ನು ಅರಿತುಕೊಂಡು ಇಡೀ ಯುವ ಸಮುದಾಯ ಈ ರೀತಿಯ ಮಾನಸಿಕತೆಯ ಜೊತೆಗೆ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ಯೋಚನೆಯ ಅಡಿಯಲ್ಲಿ ಇವತ್ತು ಕಾರ್ಯಕರ್ತರ ಒಂದು ತಂಡವನ್ನು ಕಟ್ಟಿಕೊಂಡು ಇವತ್ತು ತಾಲೂಕು, ಜಿಲ್ಲೆ, ರಾಜ್ಯದಲ್ಲಿ ಅಶಕ್ತರ, ಶೋಷಿತರ ಪರವಾಗಿ ನಿಲ್ಲತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತೇಳಿ. ಆದರೆ ಇಡೀ ಸಮಾಜ ಅವರಿಗೆ ನಮಿಸತಕ್ಕಂತಹ ಕೆಲಸವನ್ನು ಮಾಡಬೇಕು ಅಂತ ನಾನು ಭಾವಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಅವರಿಗೆ ಸರ್ಕಾರ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಇವತ್ತು ನಾನಾ ರೀತಿಯ ಗೊಂದಲಗಳ ನಡುವೆ ಈ ಸಮಾಜದಲ್ಲಿ ಅನೇಕತೆಯಲ್ಲಿ ಏಕತೆಯನ್ನು ಪಡೀತಾ ಜಗತ್ತಿಗೆ ನೇತೃತ್ವವನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಮ್ಮ ದೇಶ ಇವತ್ತು ಸಾಗುತ್ತಾ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಮಾನತೆಯಿಂದ ಸಹಬಾಳ್ವೆ, ಸಹೋದರತೆಯ ಮುಖಾಂತರ ಶಾಂತಿ, ನೆಮ್ಮದಿಯ ಬದುಕು ಈ ಸಮಾಜದಲ್ಲಿ ಇರಬೇಕು ಅಂತಕ್ಕಂಥ ಕಲ್ಪನೆಯ ಜೊತೆಗೆ ಕೆಲಸ ಕಾರ್ಯವನ್ನು ನಿರ್ವಹಿಸಿದರೆ ನಮ್ಮೆಲ್ಲರ ಹಿರಿಯರ ತ್ಯಾಗ, ಬಲಿದಾನ ಆಗಿದೆ. ಈ ರಾಷ್ಟ್ರ ಬೆಳಗಬೇಕು, ಜಗತ್ತಿಗೆ ನೇತೃತ್ವವನ್ನು ಕೊಡ್ತಕ್ಕಂಥ ಶಕ್ತಿ ನಮ್ಮ ದೇಶಕ್ಕೆ ಬರಬೇಕು, ನಮ್ಮ ದೇಶಕ್ಕೆ ಜಗತ್ತಿನಲ್ಲಿ ಗೌರವ ಪ್ರಾಪ್ತಿಯಾಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಸಾವಿರಾರು ಮಂದಿಯ ತ್ಯಾಗ, ಬಲಿದಾನ ಆಗಿರುವಂಥದ್ದನ್ನು ನಮ್ಮ ಕಣ್ಣ ಮುಂದೆ ನಾವೆಲ್ಲ ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅಖಿಲ ಕರ್ನಾಟಕ ರಾಜಕೇಸರಿ ಸಂಸ್ಥೆ ಇವತ್ತು ಸಮಾಜಕ್ಕೆ ಒಂದು ಆದರ್ಶವನ್ನು ತೋರಿಸಿದೆ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ.
ಇವತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ತರುಣರಿಗೂ ಕೂಡ ಸ್ಫೂರ್ತಿಯನ್ನು ಕೊಡ್ತಾ ನಮ್ಮೆಲ್ಲರ ಬದುಕು ಸಮಾಜದಲ್ಲಿ ಹೇಗೆ ಇರಬೇಕು ಅಂತಕ್ಕಂಥ ಕಲ್ಪನೆಯ ಜೊತೆಗೆ ಈ ರೀತಿಯಾಗಿಯೇ ಬದುಕಬೇಕು ಅನ್ನತಕ್ಕಂಥ ಯೋಚನೆಯ ನಡುವೆ ಕಾರ್ಯವನ್ನು ಮಾಡ್ತಾ ತಮ್ಮ ಸಾಧನೆಯನ್ನು ಇವತ್ತು ಸಮಾಜದ ಮುಂದೆ ಇಟ್ಟಿದೆ. ಇವರು ಮಾಡಿರ್ತಕ್ಕಂಥ ಪ್ರತಿಫಲಾಪೇಕ್ಷೆ ಇಲ್ಲದೆ ತಮ್ಮ ರಕ್ತವನ್ನು ಬೆವರನ್ನಾಗಿ ಮಾಡಿ ಈ ಸಮಾಜದಲ್ಲಿರ್ತಕ್ಕಂಥ ಅಶಕ್ತರ, ಶೋಷಿತರ, ಸಮಾಜದಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಈ ಮುಖ್ಯವಾಹಿನಿಗೆ ತರ್ತಾ ಸ್ವಾಭಿಮಾನದ ಬದುಕು ನಮ್ಮಂತೆಯೇ ಅವರಿಗೆ ಇರಬೇಕು ಅಂತಕ್ಕಂಥ ಕನಸನ್ನು ಕಟ್ಟಿರ್ತಕ್ಕಂಥ ವಿಚಾರಗಳು ಇವತ್ತು ಇಡೀ ಸಮಾಜ ಅವರ ಜೊತೆಗೆ ನಿಲ್ಲತಕ್ಕಂಥ ಮತ್ತು ಅವರಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದೆ. ಮುಂದಿನ 100 ವರ್ಷಗಳ ಕಾಲ ಈ ರೀತಿಯ ಕೆಲಸ ಕಾರ್ಯಗಳು ರಾಜಕೇಸರಿ ಟ್ರಸ್ಟಿನ ಮುಖಾಂತರ ಆಗಲಿ. ಇವತ್ತು ಸಮಾಜದಲ್ಲಿರ್ತಕ್ಕಂಥ ಮನೆ ಇಲ್ಲದವರಿಗೆ ಮನೆಯನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಕಾರ್ಯಗಳು, ಯಾವ ಸರ್ಕಾರ ಮಾಡಬೇಕಾಗಿರ್ತಕ್ಕಂತಹ ಜನಪ್ರತಿನಿಧಿಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯ ಒಂದು ಸಂಸ್ಥೆ ಟ್ರಸ್ಟಿನ ಮುಖಾಂತರ ಆಗ್ತದೆ ಅಂತೇಳಿ ಆದರೆ ಇವತ್ತು ಸರ್ಕಾರ ಅವರನ್ನು ಗುರುತಿಸಿ ಮತ್ತವರಿಗೆ ಅನುದಾನವನ್ನು ಸರ್ಕಾರದಿಂದ ಯಾವ ರೀತಿಯಲ್ಲಿ ಅನುದಾನವನ್ನು ಕೊಡಬಹುದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಸ್ವಾರ್ಥರಹಿತ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಈ ರೀತಿಯ ಟ್ರಸ್ಟ್ಗಳಿಗೆ, ರಾಜಕೇಸರಿ ಟ್ರಸ್ಟ್ ಅಂತ ಸಂಸ್ಥೆಗಳಿಗೆ ಕೊಡಬೇಕು ಅನ್ನತಕ್ಕಂಥ ವಿಚಾರವನ್ನು ಈ ಭಾಗದಲ್ಲಿ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಮಾಡಬೇಕು. ಮುಂದಿನ ದಿವಸದಲ್ಲಿ ಇವರು ಮಾಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ನಾವು ಕೂಡ ಅವರ ಜೊತೆಗೆ ಸಹಕಾರವನ್ನು ಕೊಡ್ತಕ್ಕಂಥ, ಅವರು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಅವರ ಜೊತೆಗೆ ನಿಂತು ಸಹಕಾರ ಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಮುಂದೊಂದು ದಿನ 14 ವರ್ಷಗಳ ಹಿಂದೆ 11 ವರ್ಷಗಳ ಹಿಂದೆ ಆರಂಭ ಮಾಡಿರ್ತಕ್ಕಂಥ ಈ ಸಂಸ್ಥೆ ಮುಂದಿನ ಒಂದಷ್ಟು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಹೆಸರು ಮಾಡತಕ್ಕಂತಹ ಆ ಶಕ್ತಿ ಭಗವಂತ ಇವರಿಗೆ ಕೊಡ್ತಾನೆ. ಇವರು ಇಡೀ ಸಮಾಜಕ್ಕೆ ಆ ರಾಜರ ಹಾಗೆ ಬದುಕತಕ್ಕಂಥ, ಸಮಾಜದಲ್ಲಿ ಎಲ್ಲರೂ ಕೂಡ ರಾಜ ಗಾಂಭೀರ್ಯದಂತೆ ನಡೆಯತಕ್ಕಂಥ ಸನ್ನಿವೇಶಗಳನ್ನು ಯುವಕರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಈ ಸಂಸ್ಥೆಗೆ ಉತ್ತರೋತ್ತರ ಶ್ರೇಯಸ್ಸು, ಅಭಿವೃದ್ಧಿಯನ್ನು ಭಗವಂತ ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಇವತ್ತು ದೀಪಕ್ ಅವರು ಮಾಡಿರ್ತಕ್ಕಂಥ ಸೇವೆಗಳು ನಮಗೆಲ್ಲರಿಗೂ ಪ್ರಾಯಶಃ ಆದರ್ಶ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಸ್ವಾಮಿ ವಿವೇಕಾನಂದರ ಕಲ್ಪನೆಗಳನ್ನು ಸಾಕಾರಗೊಳಿಸ್ತಕ್ಕಂಥ ಕೆಲಸ ಕಾರ್ಯಗಳು, ಯಾವ ಸಮಾಜಕ್ಕೋಸ್ಕರ ಸರ್ವಸ್ವವನ್ನು ಅರ್ಪಣೆ ಮಾಡಿರ್ತಕ್ಕಂತಹ ಗುರೂಜಿ ಹೆಗಡೆಜಿ ಅವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಜೋಡಿಸಿಕೊಂಡು ಈ ಸಮಾಜಕ್ಕೆ ಸರ್ವಸ್ವವನ್ನು ಅರ್ಪಣೆ ಮಾಡತಕ್ಕಂತಹ ಮನೋಭೂಮಿಕೆಯ ಜೊತೆಗೆ ಕೆಲಸವನ್ನು ಮಾಡಿದಾರಲ್ಲ, ಅವರು ನಮಗೆಲ್ಲರಿಗೂ ಈ ಸಮಾಜದಲ್ಲಿ ಆದರ್ಶರು ಅನ್ನತಕ್ಕಂಥ ವಿಚಾರವನ್ನು ಮತ್ತೆ ಮತ್ತೆ ಉಲ್ಲೇಖ ಮಾಡ್ತಾ ಈ ರೀತಿಯ ನಡವಳಿಕೆಗಳು, ಈ ರೀತಿಯ ಕೆಲಸ ಕಾರ್ಯಗಳು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ತರುಣರಿಂದ ಆಗಲಿ, ಯುವಕರು ಸಮಾಜದಲ್ಲಿ ಅಪೇಕ್ಷೆಯನ್ನು ಮಾಡಿದರೆ, ನಿರ್ಧಾರವನ್ನು ಮಾಡಿದರೆ ಯಾವ ರೀತಿಯಲ್ಲಿ ಕೂಡ ಪರಿಣಾಮಕಾರಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಮಾಡ್ಬೋದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಅನೇಕ ವಿಚಾರಗಳನ್ನು, ಸಂಗತಿಗಳನ್ನು ನಾವೆಲ್ಲ ನೋಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಯುವಕರ ಈ ಕೆಲಸ ಕಾರ್ಯಗಳು ಮುಂದಿನ ದಿವಸದಲ್ಲಿ ಕೂಡ ನಡೆಯೋದಕ್ಕೆ ನಾವೆಲ್ಲರೂ ಶಕ್ತಿಯಾಗಿ ನಿಲ್ಲೋಣ. ಇವರು ಮಾಡಿರ್ತಕ್ಕಂಥ ಸಮಾಜಮುಖಿ ಕೆಲಸ ಕಾರ್ಯಗಳು ಎಲ್ಲ ಸಂಘಟನೆಗಳು ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಪಾಠವಾಗಿ ಸಮಾಜದಲ್ಲಿ ಮುಂದಿನ ದಿವಸದಲ್ಲಿ ಕೆಲಸ ಮಾಡತಕ್ಕಂಥ ಸಂಗತಿಗಳಿಗೆ ಶಕ್ತಿಯನ್ನು ಕೊಡಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಮತ್ತೊಮ್ಮೆ ಇವರಿಗೆ ನಮನಗಳನ್ನು ಸಲ್ಲಿಸ್ತಾ ನಾನು ಕೂಡ ಈ ರಾಜಕೇಸರಿ ಟ್ರಸ್ಟಿನ ಒಬ್ಬ ಸಾಮಾನ್ಯ ಸದಸ್ಯನಂತೆ ನಿಮ್ಮ ಜೊತೆಗೆ ನಿಲ್ತೇನೆ. ನೀವು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಕಾಯ ವಾಚ ಮನಸ ನಿಮ್ಮ ಜೊತೆಗೆ ಇದ್ದೇನೆ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಯೋಜನೆಗಳು ಮುಂದಿನ ದಿವಸದಲ್ಲಿ ಸಾಕಾರಗೊಳ್ಳಿ ಅನ್ನತಕ್ಕಂಥ ಆಶಯದ ಜೊತೆಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮುಖ್ಯ ಅತಿಥಿಗಳಾಗಿದ್ದ ಧರ್ಮಗುರುಗಳಾದ ವಂದನೀಯ ಫಾದರ್ ವೋಲ್ಟರ್ ಡಿ ಮೆಲ್ಲೋ, ಧರ್ಮಗುರುಗಳಾದ ಜಮೀರ್ ಸಾದಿ ಅಲ್ ಫಾಜಿಲ್, ಉಪವಲಯ ಅರಣ್ಯಾಧಿಕಾರಿ ಹರಿಪ್ರಸಾದ್, ಬೆಳ್ತಂಗಡಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರಾಜೇಶ್ ಕೋಟ್ಯಾನ್, ಪತ್ರಕರ್ತ ಮನೋಹರ್ ಬಳಂಜಾ, ತಾಲೂಕು ಆಸ್ಪತ್ರೆ ಕಚೇರಿಯ ವ್ಯವಸ್ಥಾಪಕ ಅಜಯ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಲನಟನಾಗಿ ಮಿಂಚಿದ ಅಮನ್ ಎಸ್ ಕರ್ಕೇರ, ನೃತ್ಯ ತರಬೇತುದಾರರಾದ ರಾಜೇಶ್ ಕಣ್ಣೂರು ಮೊದಲಾದವರು ಮಾತನಾಡಿ ಶುಭ ಕೋರಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂದೀಪ್ ಬೆಳ್ತಂಗಡಿ ವಹಿಸಿದ್ದರು. ಈ ಸಂದರ್ಭ ಮಿಸ್ಟರ್ ಮದಿ ಮಾಯೆ ಚಿತ್ರತಂಡವು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಮಿಸ್ಟರ್ ಮದಿ ಮಾಯೆ ಚಿತ್ರದ ಹಾಡನ್ನ ಬಿಡುಗಡೆಗೊಳಿಸಲಾಯಿತು. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.